ಕಾಂಗ್ರೆಸ್ ಅಭ್ಯರ್ಥಿ ಗೆಲುವಿಗಾಗಿ ಬಿಜೆಪಿ ಶಾಸಕ ಸಭೆ. ಚುನಾವಣೆ ಹಿನ್ನೆಲೆಯಲ್ಲಿ ಬೆಂಬಲಿಗರ ಜೊತೆಗೆ ಎಸ್ಟಿ ಸೋಮಶೇಖರ್ ಸಭೆ ನಡೆಸಿದ್ದಾರೆ. ಕಾರ್ಯಕರ್ತರ ಜೊತೆಗೆ ಬಿಜೆಪಿ ಶಾಸಕ ಸೋಮಶೇಖರ್ ಸಭೆ ನಡೆಸಿರುವುದು. ಸೋಮಶೇಖರ್ ಸಭೆ ಕುತೂಹಲಕ್ಕೆ ಕಾರಣವಾಗಿದೆ. ಕೆಂಗೇರಿಯ ಬಂಡೆ ಮಠದಲ್ಲಿ ಕಾರ್ಯಕರ್ತರ ಜೊತೆಗೆ ಸಭೆ ನಡೆಸಿದ್ದಾರೆ. ನೆಲಮಂಗಲ ಕ್ಷೇತ್ರದ ಕೈ ಶಾಸಕ ಶ್ರೀನಿವಾಸ್ ಕೂಡ ಈ ಸಂದರ್ಭ ಭಾಗಿಯಾಗಿದ್ದಾರೆ. ರಾಜೀವ್ ಗೌಡ ಬೆಂಬಲಿಸುವ ಉದ್ದೇಶದಿಂದ ಸಭೆ ಕರೆಯಲಾಗಿದೆ. ಈಗಾಗಲೇ ರಾಜೀವ್ ಗೌಡ ಕಾಂಗ್ರೆಸ್ ಸೇರೋದಕ್ಕೆ ಕಾರಣನೇ ಎಸ್ಟಿ ಸೋಮಶೇಖರ್ ಅಂತ ಬಹಿರಂಗವಾಗಿ ಪೋಸ್ಟರ್ಗಳೆಲ್ಲ ರಾರಾಜಿಸಿತ್ತು. ಜೊತೆಗೆ ಸಿದ್ದರಾಮಯ್ಯನವರು ಕೂಡ ಭಾಷಣ ಸಂದರ್ಭದಲ್ಲಿ ಹೇಳಿದ್ರು, ಇದಕ್ಕೆ ಕಾರಣ ಸೋಮಶೇಖರ್ ಅವರ ಸಹಕಾರದಿಂದಲೇ ರಾಜೀವ್ ಅವರು ಪಕ್ಷ ಸೇರಿರೋದು ಅನ್ನುವಂತಹ ಮಾತನ್ನ ಹೇಳಿದ್ರು. ಇನ್ನು ಎಸ್ಟಿ ಸೋಮಶೇಖರ್ ಮೊದಲಿಂದಲೂ ಕೂಡ ಈಗ ಕಳೆದ ಹಲ ತಿಂಗಳುಗಳಿಂದಲೂ ಕೂಡ ಬಿಜೆಪಿಯಿಂದ ಒಂದು ಕಾಲ ಹೊರಗಡೆನೆ ಇಟ್ಟಿದ್ದಾರೆ. ಆದರೆ ಈ ಚುನಾವಣೆಯಲ್ಲಿ ಈಗ ಬಹಿರಂಗವಾಗಿ ಅವರು ಕಾಂಗ್ರೆಸ್ ಅಭ್ಯರ್ಥಿ ಗೆಲುವಿಗಾಗಿ ಸಭೆ ನಡೆಸ್ತಾ ಇರೋದು, ಮತ್ತು ಈ ಹಿಂದೆ ನಡೆದಂತಹ ಒಂದು ಕಾಂಗ್ರೆಸ್ ಶಾಸಕರ ಸಭೆಯಲ್ಲಿ ಸೋಮಶೇಖರ್ ದಿಢೀರಂತ ಕಾಣಿಸಿಕೊಂಡಿರೋದು. ಡಿನ್ನರ್ ಸಮಯದಲ್ಲಿ ನಾನು ಹೋಗಿದ್ದೆ ಅಷ್ಟೇ ಅಂತ ಅವ್ರು ಕೊಟ್ಟಂತಹ ಸಮಜಾಯಿಷಿ, ಪದೇ ಪದೇ ಕಾಂಗ್ರೆಸ್ ನಾಯಕರ ಜೊತೆಗೆ ವೇದಿಕೆ ಹಂಚಿಕೊಳ್ಳೋದಾಗ್ಲಿ, ಅವ್ರನ್ನ ಹಾಡಿ ಹೋಗೋದಾಗ್ಲಿ, ಮೊನ್ನೆ DK ಬ್ರದರ್ಸನ್ನ ಹಾಡಿ ಹೋಗಳಿರುವಂತಹ ಒಂದು ವೇದಿಕೆ ಕಾರ್ಯಕ್ರಮ ಆಗಿರಬಹುದು. ಹಲವು ಬೆಳವಣಿಗೆಗಳು ಎಸ್ಟಿ ಸೋಮಶೇಖರ್ ಅವರ ಒಂದು ಮನಸ್ಸು ಕಾಂಗ್ರೆಸ್ ಕಡೆಗೆ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿದೆ. ಬಿಜೆಪಿಯಿಂದ ಯಾವಾಗ ಹೊರಗಡೆ ಹೋಗ್ತಾರೆ ಅನ್ನೋದಷ್ಟೇ ಈಗ ಇರುವಂತಹ ಒಂದು ವಿಚಾರ. ಈ ಸಂದರ್ಭ ಚುನಾವಣೆ ಸಂದರ್ಭದಲ್ಲಿ ಅವರ ಈ ಒಂದು ನಡೆ ಇದೆಯಲ್ಲ, ಅದು ಬಿಜೆಪಿ ಯಾವ ರೀತಿ ಇದನ್ನ ಅರಗಿಸಿಕೊಳ್ಳುತ್ತೆ ಅಥವಾ ಯಾವ ರೀತಿ ಇದನ್ನ ಎದುರು ನೋಡುತ್ತೆ ಅಥವಾ ಯಾವ ರೀತಿ ಇದಕ್ಕೊಂದು ಪರಿಹಾರ ಕಂಡುಕೊಳ್ಳುತ್ತೆ, ಕಾದು ನೋಡಬೇಕಾಗಿದೆ. ಕಾಂಗ್ರೆಸ್ ನಾಯಕರ ಜೊತೆಗೆ ಇಬ್ರಾಹಿಂ ಪುತ್ರ ಕಾಣಿಸಿಕೊಂಡಿದ್ದು ಪಕ್ಷ ಸೇರ್ಪಡೆ ಆಗಿದ್ದಾರೆ. ಕಾರ್ಯಕ್ರಮದಲ್ಲಿ ಇಬ್ರಾಹಿಂ ಪುತ್ರ ಫೈಜ್ ಭಾಗಿಯಾಗಿದ್ದು ಕೆಪಿಸಿಸಿ ಕಚೇರಿಯಲ್ಲಿ ಪಕ್ಷ ಸೇರ್ಪಡೆ ಕಾರ್ಯಕ್ರಮ. ಸಚಿವ ಜಮೀರ್ ಜೊತೆಗೆ ಇಬ್ರಾಹಿಂ ಪುತ್ರ ಫೈಜ್ ಮಾತುಕತೆ ನಡೆಸಿದ್ದಾರೆ. ಕಾಂಗ್ರೆಸ್ ಬೆಂಬಲಿಸುವುದಾಗಿ ಸಿಎಂ ಇಬ್ರಾಹಿಂ ಹೇಳಿದ್ದಾರೆ. ಕಾಂಗ್ರೆಸ್ ನಾಯಕರ ಜೊತೆಗೆ ಸಿಎಂ ಇಬ್ರಾಹಿಂ ಪುತ್ರ ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಇದು. ಈ ಚುನಾವಣೆ ಹತ್ರ ಬರ್ತಾ ಇದ್ದಂತೆ ಯಾರು ಯಾರ ಕಡೆ ಒಲವು ತೋರ್ತಾರೆ, ಯಾವ ಪಕ್ಷದಲ್ಲಿರ್ತಾರೆ, ಇನ್ಯಾವ ಪಕ್ಷದ ಕಡೆಗೆ ವಾಲಿಡ್ತಾರೆ, ಎಲ್ಲವೂ ಕೂಡ ಕುತೂಹಲಕ್ಕೆ ಕಾರಣ ಆಗುವಂತಹ ವಿಚಾರಗಳು. ಇಲ್ಲಿ ಸಿಎಂ ಇಬ್ರಾಹಿಂ ಅವರ ಪುತ್ರ ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಆದಂತಹ ಸಂದರ್ಭ ಇದು.